ಬೆಳಗಾವಿಯಿಂದ ನನಗೆ ಟಿಕೆಟ್ ಸಿಗುತ್ತೆ, ಸ್ಪರ್ಧಿಸ್ತೀನಿ. ಬೆಳಗಾವಿಯ ಪ್ರಮುಖರ ಜೊತೆಗೆ ನಾನು ಈಗಾಗಲೇ ಮಾತನಾಡಿದ್ದೀನಿ. ಟಿಕೆಟ್ ಅಧಿಕೃತವಾಗಿ ಘೋಷಣೆಯಾಗೋ ವಿಶ್ವಾಸ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಅಥವಾ ನಾಳೆ ಚುನಾವಣಾ ಸಮಿತಿ ಬೈಠಕ್ ಮಾಡಿ ಅಭ್ಯರ್ಥಿ ಫೈನಲ್ ಮಾಡ್ತಾರೆ. ಎಲ್ಲರೂ ಸೇರಿ ಚುನಾವಣೆ ಮಾಡೋಣ ಅಂತ ಹೇಳಿದ್ದಾರೆ. ಟಿಕೆಟ್ ಅಧಿಕೃತ ಘೋಷಣೆ ನಂತರ ಬೆಳಗಾವಿಗೆ ಬರುವಂತೆ ಅಲ್ಲಿನ ಮುಖಂಡರು ಹೇಳಿದ್ದಾರೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂಗೆನೆ ಬೆಳಗಾವಿಗೆ ಹೋಗಿ ಪ್ರಚಾರವನ್ನು ಆರಂಭಿಸ್ತೀನಿ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಕಾಂಗ್ರೆಸ್ಸಿಗೆ ಬಂದು ಮತ್ತೆ ಪುನಃ ಬಿಜೆಪಿ ಅಂದ್ರೆ ಮತ್ತೆ ತವರಿಗೆ ಸೇರ್ಕೊಂಡಿದ್ರು ಜಗದೀಶ್ ಶೆಟ್ಟರ್. ಅವರಿಗೆ ಬೆಳಗಾವಿ ಟಿಕೆಟ್ ಅಂತಿಮ ಅಂತಿದ್ರು. ಆದರೆ ಅಲ್ಲೂ ಕೂಡ ಅಸಮಾಧಾನ ಇದೆ. ಬೆಳಗಾವಿ ಲೋಕಲ್ ಲೀಡರ್ಸ್ ಏನಿದ್ದಾರೆ, ಸೊ ಅವರು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ. ಯಾಕಂತಂದ್ರೆ ಇಲ್ಲಿರೋರ್ಗೇನೆ ಪರಿಗಣನೆ ಮಾಡಿ ಯಾಕೆ ಬೇರೆ ಕ್ಷೇತ್ರದಿಂದ ಕರ್ಕೊಂಡು ಬಂದು ನಿಲ್ಲಿಸುವಂತಹ ಪ್ರಯತ್ನಗಳನ್ನು ಮಾಡ್ತೀರಿ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಆದರೆ ಟಿಕೆಟ್ ಮಾತ್ರ ನನಗೆ ಫೈನಲ್ಲು, ನನಗೆ ಫಿಕ್ಸು ಅಂತಿದ್ದಾರೆ ಜಗದೀಶ್ ಶೆಟ್ಟರ್. ಇದೆಲ್ಲ ಟಿಕೆಟ್ ಹಂಚಿಕೆ ಬಗ್ಗೆ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ. ಬಹುಶಃ ನಿನ್ನೆನೂ ಭಾಳಷ್ಟು ಲೇಟ್ ನೈಟ್ವರೆಗೂ ಚರ್ಚೆ ಆಗಿದೆ. ಇವತ್ತಾಗಲಿ ನಾಳೆ ಚುನಾವಣಾ ಸಮಿತಿಯವರು ಒಂದು ಬೈಠಕ್ ಮಾಡಿ ಅವನ ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡುವಂಥದ್ದು. ಮತ್ತು ನಾನು ಇನ್ನೂ ಹೇಳಿದೆ, ನನಗೆ ವಿಶ್ವಾಸ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ಸಿಗ್ತದೆ, ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು. ಮತ್ತು ಈಗಾಗಲೇ ನಾನು ಬೆಳಗಾವಿಯ ಯಾರು ಪ್ರಮುಖರಿದ್ದಾರೆ, ನಮ್ಮ ಎಮ್ ಎಲ್ ಎಗಳಿರ್ಬೋದು, ಎಕ್ಸ್ ಎಮ್ ಎಲ್ ಎಗಳಿರ್ಬೋದು, ಅಲ್ಲಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರಿರ್ಬೋದು, ಎಲ್ಲರ ಜೊತೆ ಒಂದು 2-3 ಸಲ ನಾನು ಫೋನ್ ಮುಖಾಂತರ ಸಂಪರ್ಕ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ಧುಮುಕ್ಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಿತ ಸಂಪೂರ್ಣವಾಗಿ ಈ ಚುನಾವಣೆಯಲ್ಲಿ ನೀವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಒಂದು ಅಧಿಕೃತವಾಗಿ ಇವತ್ತು ರಾತ್ರಿವರೆಗೆ ಅಥವಾ ನಾಳೆ ಅಧಿಕೃತವಾಗಿ ಡಿಕ್ಲೇರ್ ಆಗ್ಬೋದು ಅನ್ನುವಂಥದ್ದು ಒಂದು ಆಶಾಭಾವನೆ ನನಗಿದೆ. ಆ ಹಿನ್ನೆಲೆಯಲ್ಲಿ ಅದು ಅಧಿಕೃತವಾಗಿ ಡಿಕ್ಲೇರ್ ಆದಮೇಲೆ, ಘೋಷಣೆ ಆದಮೇಲೆ ನಾನು ಬೆಳಗಾವಿ ಹೋಗ್ತೀನಿ. ಮತ್ತು ಅಲ್ಲಿಯ ನಮ್ಮ ಪ್ರಮುಖ ಕಾರ್ಯಕರ್ತರು, ನಾಯಕರು ಸಹಿತ ಕೇಳಿದ್ದಾರೆ, ಅಧಿಕೃತವಾಗಿ ಡಿಕ್ಲೇರ್ ಆದಮೇಲೆ ನೀವು ಬೆಳಗಾವಿ ಬಂದುಬಿಡಿ, ಅಲ್ಲಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡೋಣ ಅನ್ನುವಂಥ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಲ್ಮೇಶ್, ನೋಡ್ತಾ ಇದ್ದೀವಿ ಜಗದೀಶ್ ಶೆಟ್ಟರ್ ಅವರಿಗೆ ಇನ್ನೂ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿಲ್ಲ, ಆದರೆ ನನಗೆ ಟಿಕೆಟ್ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಬೆಳಗಾವಿ ಅಸಮಾಧಾನ ಕೂಡ ಹೆಚ್ಚಾಗಿದೆ. ಈ ನಡುವೆ ಯಾವ ರೀತಿಯಾಗಿ ಹೋಗಿ ಅಲ್ಲಿ ಕ್ಯಾಂಪೇನ್ ಮಾಡ್ತಾರೆ, ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಏನು ಹೇಳ್ತಾರೆ ಜಗದೀಶ್ ಶೆಟ್ಟರ್? ಶಿಲ್ಪ, ಮಾಜಿ ಮುಖ್ಯಮಂತ್ರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಂತ ಜಗದೀಶ್ ಶೆಟ್ಟರ್ ಮತ್ತೆ ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಲೋಕಸಭಾ ಏನು ಕ್ಷೇತ್ರಕ್ಕೆ ನನ್ನ ಟಿಕೆಟ್ ಫೈನಲ್ ಆಗ್ತದೆ, ಯಾವುದೇ ಕಾರಣಕ್ಕೂ ಅನುಮಾನ ಬೇಡ ಎಂಬ ಭರವಸೆಯನ್ನ ಹೇಳಿದ್ದಾರೆ. ಬಹಳ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಆತ್ಮವಿಶ್ವಾಸ ಅತಿ ಓವರ್ ಆಗ್ತದೆ ಏನೋ ಅಂತ, ಓವರ್ ಕಾನ್ಫಿಡೆನ್ಸ್ ಇದೆ ಏನೋ ಅನ್ನೋ ಲೆವೆಲ್ ಆಗ್ತದೆ. ಯಾಕಂದ್ರೆ ಅಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಪ್ರಮುಖರು ವಿರೋಧ ಮಾಡ್ತಿದ್ದಾರೆ. ಜೊತೆಗೆ ನಿನ್ನೆ ಏನು ಸಭೆ ನಡೆದ ಸಭೆ ಅಭಯ್ ಪಾಟೀಲ್ ಓಪನ್ ಆಗಿ ಸಭೆಯಲ್ಲಿ ಜಗದೀಶ್ ಶೆಟ್ಟರ್ ಏನಾದ್ರು ಟಿಕೆಟ್ ಕೊಟ್ಟರೆ ನಾನು ಮನೆಯಿಂದ ಹೊರಗೂ ಬರೋದಿಲ್ಲ, ಅವ್ರಿಗೆ ಕ್ಯಾಂಪೇನ್ ಮಾಡಲ್ಲ, ಅವ್ರ ವಿರೋಧ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ರು. ಮತ್ತು ಅನೇಕ ಪ್ರಮುಖರು ಇವರ ವಿರುದ್ಧ ಹೇಳಿಕೆಯನ್ನು ಮಾಡಿದ್ದಾರೆ, ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಎಲ್ಲ ಬೆಳವಣಿಗೆ ಮಧ್ಯೆ ಸಹ ಇನ್ನೂ ನನಗೆ ಟಿಕೆಟ್ ಹೆಚ್ಚೆ ಸಿಗತ್ತೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ. ಇವತ್ತು ಅಥವಾ ನಾಳೆ ಚುನಾವಣಾ ಸಮಿತಿ ಒಂದು ಸಭೆ ಇದೆ, ಆ ಸಭೆಯಲ್ಲಿ ನನ್ನ ಹೆಸರನ್ನ ಫೈನಲ್ ಮಾಡ್ತಾರೆ, ಅಧಿಕೃತ ಘೋಷಣೆ ಮಾಡ್ತಾರೆ ಎಂಬ ಹೇಳಿಕೆಯನ್ನ ಜಗದೀಶ್ ಶೆಟ್ಟರ್ ಕೊಟ್ಟಿದ್ದಾರೆ. ಇನ್ನು ಟಿಕೆಟ್ ಮಾತ್ರ ಅಧಿಕೃತ ಘೋಷಣೆ ಆಗಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆನೆ ಸಾಕಷ್ಟು ರೀತಿಯ ವಿರೋಧ ವ್ಯಕ್ತ ಆಗಿವೆ. ಆರಂಭದಲ್ಲಿ ಈ ರೀತಿ ವೀಕ್ಷಣೆಗಳು ಕಾಡ್ತಾ ಇದಾವೆ. ಅಲ್ಲಿ ಅಭಯ್ ಪಾಟೀಲ, ಪ್ರಭಾಕರ್ ಕೋರೆ, ಬೆನಕೆ, ಈರಣ್ಣ ಕಡಾಡಿ ಅನೇಕರ ಜೊತೆ ನಾನು ಮಾತನಾಡಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲವೂ ಸರಿ ಹೋಗಿದೆ ಎಂಬ ಹೇಳಿಕೆಯನ್ನ, ಆತ್ಮವಿಶ್ವಾಸವನ್ನ ಜಗದೀಶ್ ಶೆಟ್ಟರ್ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಅವೆಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಗೊತ್ತಾಗ್ತದೆ, ನೋಡ್ಬೇಕಾಗ್ತದೆ. ಇವತ್ತು ಸಂಜೆ ಎಲ್ಲ ನಾಳೆ ಖಂಡಿತವಾಗ್ಲೂ ಟಿಕೆಟ್ ಈಗ ಪಟ್ಟಿ ಬಿಡುಗಡೆ ಆಗ್ತದೆ. ಪಟ್ಟಿ ಬಿಡುಗಡೆಯಲ್ಲಿ ಶೆಟ್ಟರ್ ಸಿಗತ್ತಾ ಇಲ್ಲವಾ ಅನ್ನೋದು ಸಾಕಷ್ಟು ಕುತೂಹಲಕಾರಿಯಾಗಿದೆ. ಶಿಲ್ಪ, ಓಕೆ, ಧನ್ಯವಾದ ಕಲ್ಮೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.